ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಿಂದ ವಜಾಗೊಂಡಿರುವ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆಲ್ಲುವ ಮೂಲಕ ತನ್ನ ತಾಕತ್ತು, ಸಹಕಾರ ರಂಗದಲ್ಲಿ ತನ್ನ ಸಾರ್ವಭೌಮತ್ವವನ್ನು ಪ್ರದರ್ಶಿಸಿದ್ದಾರೆ. ಭಾರೀ ಕುತೂಹಲ ಮೂಡಿಸಿದ್ದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕ ಮಂಡಳಿ ಚುನಾವಣೆಯಲ್ಲಿ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಬಣದ ಅಭ್ಯರ್ಥಿಗಳೇ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಮತ್ತೆ ಡಿಸಿಸಿ ಬ್ಯಾಂಕ್ಗೆ ಕೆಎನ್ ರಾಜಣ್ಣ ಸಾರ್ವಭೌಮರಾಗಿದ್ದಾರೆ. ಸತತ 7ನೇ ಬಾರಿಗೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾಗಿ ದಾಖಲೆ ಬರೆಯೋದು ಖಚಿತವಾಗಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಡಳಿಯ 14 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆಯಾದ 8 ಸ್ಥಾನ ಹೊರತುಪಡಿಸಿ ಉಳಿದ 6A ವರ್ಗದ ಸ್ಥಾನಗಳಿಗೆ ಭಾನುವಾರ ಚುನಾವಣೆ ನಡೆಯಿತು. ಎಲ್ಲ 6 ಸ್ಥಾನಗಳಲ್ಲೂ ಕೆಎನ್ ರಾಜಣ್ಣ ಬಣದ ಅಭ್ಯರ್ಥಿಗಳೇ ಜಯಶೀಲರಾದರು. ಗುಬ್ಬಿ ತಾಲೂಕಿನಿಂದ ಎಚ್.ಸಿ. ಪ್ರಭಾಕರ್ 21 ಮತ ಪಡೆದು ಗೆದ್ದರು. ಇವರ ಪ್ರತಿಸ್ಪರ್ಧಿಯಾಗಿ ಅಖಾಡದಲ್ಲಿದ್ದ ಎಂಎಸ್ ಚನ್ನಮಲ್ಲಿಕಾರ್ಜುನ ಒಂದೇ ಒಂದು ಮತ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ವತಃ ಚನ್ನಮಲ್ಲಿಕಾರ್ಜುನ ಅವರು ತಮಗೆ ಮತ ಹಾಕಿಕೊಳ್ಳಿಲ್ಲ. ಚಿಕ್ಕನಾಯಕನಹಳ್ಳಿಯಿಂದ ಎಸ್ಆರ್ ರಾಜ್ಕುಮಾರ್ 16 ಮತ ಪಡೆದು ಗೆದ್ರೆ ಅವರ ಪ್ರತಿಸ್ಪರ್ಧಿ ವೈಎಸ್ ನಂಜೇಗೌಡ 6 ಮತಕ್ಕೆ ತೃಪ್ತರಾದರು. ಕುಣಿಗಲ್ ತಾಲೂಕಿನಿಂದ ಬಿ ಶಿವಣ್ಣ 10 ಮತ ಪಡೆದು ವಿಜಯದ ನಗೆ ಬೀರಿದ್ರು. ಅವರ ಪ್ರತಿಸ್ಪರ್ಧಿ ಮಧುಸೂದನ 8 ಮತಕ್ಕೆ ಸಮಾಧಾನಗೊಂಡು ಸೋಲುಕೊಂಡರು. ತಿಪ್ಟೂರಲ್ಲಿ ಶಾಸಕ ಕೆ ಷಡಕ್ಷರಿ 12 ಮತ ಪಡೆದು ಪುನರಾಯ್ಕೆಯಾದರೆ ಅವರೆದುರು ಕಣಕ್ಕಿಳಿದಿದ್ದ ಕೆಎಸ್ ಮಧುಸೂದನ್ 6 ಮತವನ್ನಷ್ಟೇ ಪಡೆದರು. ಶಿರಾ ತಾಲೂಕಿನಲ್ಲಿ ಜಿಎಸ್ ರವಿ 19 ಮತ ಪಡೆದು ಗೆದ್ರೆ ಅವರ ವಿರುದ್ಧ ಕಣಕ್ಕಿಳಿದಿದ್ದ ಎಸ್ಆರ್ ಗೌಡ 10 ಮತವನ್ನಷ್ಟೇ ಗಿಟ್ಟಿಸಿಕೊಂಡರು. ಪಾವಗಡದಲ್ಲಿ ಶಾಸಕ ತುಮುಲ್ ಅಧ್ಯಕ್ಷ ಎಚ್.ವಿ. ವೆಂಕಟೇಶ್ 14 ಮತ ಪಡೆದು ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಡಳಿಗೆ ಚುನಾಯಿತರಾದರು. ಅವರಿಗೆ ಸೆಡ್ಡು ಹೊಡೆಯುವ ಉತ್ಸಾಹದಲ್ಲಿ ಸ್ಪರ್ಧಿಸಿದ್ದ ಎನ್ಎ ಈರಣ್ಣ 4 ಮತವನ್ನಷ್ಟೇ ಪಡೆದು ಪರಾಜಯಗೊಂಡರು. 8ರಲ್ಲಿ ಅವಿರೋಧ ಆಯ್ಕೆ. ಎ ವರ್ಗದಿಂದ ತುಮಕೂರು ತಾಲೂಕಿನಿಂದ ಕೆಎನ್ ರಾಜಣ್ಣ, ಮಧುಗಿರಿ ತಾಲೂಕಿನಿಂದ ಜಿಜಿ ರಾಜಣ್ಣ, ಕೊರಟಗೆರೆಯಿಂದ ಎಸ್ ಹನುಮಾನ್ ಹಾಗೂ ತುರುವೇಕೆರೆಯಿಂದ ಎಂ ಸಿದ್ದಲಿಂಗಪ್ಪ ಅವಿರೋಧ ಆಯ್ಕೆಯಾಗಿದ್ದರು. ಬಿ ವರ್ಗದಿಂದ 10 ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಪ್ರತಿನಿಧಿಯಾಗಿ ರಾಜಣ್ಣ ಪುತ್ರ ರಾಜೇಂದ್ರ, ಸಿ ವರ್ಗದಿಂದ ಪಟ್ಟಣ ಸಹಕಾರ ಸಂಘಗಳ ಪ್ರತಿನಿಧಿ ಎಸ್ ಲಕ್ಷ್ಮೀನಾರಾಯಣ್, ಡಿ ವರ್ಗದಿಂದ ಹಾಲು ಉತ್ಪಾದಕರ ಸಂಘಗಳ ಕ್ಷೇತ್ರದಿಂದ ಮಧುಗಿರಿಯ ಬಿ ನಾಗೇಶ್ ಬಾಬು ಹಾಗೂ ಡಿ1 ವರ್ಗ ಮಹಿಳಾ ಸಂಘಗಳ ಪ್ರತಿನಿಧಿಯಾಗಿ ಮಾಲತಿ ಅವಿರೋಧ ಆಯ್ಕೆಯಾಗಿದ್ದರು. 7ನೇ ಬಾರಿಗೆ ಕೆಎನ್ಆರ್ಗೆ ಅಧ್ಯಕ್ಷ ಪಟ್ಟ. ಎಲ್ಲ 14 ಸ್ಥಾನಗಳಲ್ಲೂ ಕೆಎನ್ ರಾಜಣ್ಣ ಬೆಂಬಲಿಗರೇ ಗೆದ್ದಿದ್ದು, ಸತತ 7ನೇ ಅವಧಿಗೆ ಕೆಎನ್ ರಾಜಣ್ಣ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಖಚಿತವಾಗಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಡಳಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದ ಖುಷಿಯ ನಡುವೆಯೇ ಸಚಿವ ಸಂಪುಟದಿಂದ ಅಮಾನತುಗೊಂಡಿದ್ದ ಕೆಎನ್ ರಾಜಣ್ಣಗೆ ಈ ಚುನಾವಣೆ ಪ್ರತಿಷ್ಠೆಯಾಗಿತ್ತು. 8 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ತಮ್ಮವರೇ ಆಗಿದ್ರು. ಆದರೆ ಚುನಾವಣೆ ನಡೆದ 6 ಸ್ಥಾನಗಳಲ್ಲೂ ಕ್ಲೀನ್ ಸ್ವೀಪ್ ಮಾಡಿ ತಾಕತ್ತು ತೋರಿಸೋದು ಪ್ರತಿಷ್ಠೆಯಾಗಿತ್ತು. ಈ ಪ್ರತಿಷ್ಠಿತ ಹಣಾಹಣಿಯಲ್ಲಿ ಗೆದ್ದು ಶಕ್ತಿ ಪ್ರದರ್ಶಿಸಿದ್ದಾರೆ. ಇನ್ನು ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ಗೆ ಅಧಿಕಾರ ಯೋಗ. ಸಾಲು ಸಾಲು ಹೊಸ ಅವಕಾಶಗಳ ದೆಸೆ ಶುರುವಾಗಿದೆ. ಶಾಸಕರಾಗಿ ಮೊದಲ ಬಾರಿ ವಿಧಾನಸಭೆ ಪ್ರವೇಶಿಸಿರುವ ಎಚ್.ವಿ. ವೆಂಕಟೇಶ್ ಅವರನ್ನ ಸರ್ಕಾರ ನಾಮನಿರ್ದೇಶನ ನಿರ್ದೇಶಕರನ್ನಾಗಿ ಮಾಡಿ ತುಮುಲ್ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಈ ಸಂಭ್ರಮದ ಬೆನ್ನಲ್ಲೇ ಡಿಸಿಸಿ ಬ್ಯಾಂಕ್ ನಿರ್ದೇಶಕರೂ ಆಗಿ ಚುನಾಯಿತರಾಗಿದ್ದಾರೆ. ತನಗೆ ಮತ ಹಾಕಿಕೊಳ್ಳದ ಅಭ್ಯರ್ಥಿ ಅನ್ನೋದು ಬಹಳ ಸೋಜಿಗ. ಗುಬ್ಬಿ ತಾಲೂಕಿನಿಂದ ಎ ವರ್ಗಕ್ಕೆ ಸ್ಪರ್ಧಿಸಿದ್ದ ಎಂಎಸ್ ಚನ್ನಮಲ್ಲಿಕಾರ್ಜುನ್ ತನಗೆ ಮತ ಹಾಕಿಕೊಳ್ಳದಿರುವುದು ಸೋಜಿಗವೆನಿಸಿದೆ. ಎಚ್.ಸಿ. ಪ್ರಭಾಕರ್ 21 ಮತ ಪಡೆದು ಗೆದ್ದಿದ್ದು, ಎಂಎಸ್